ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಹೋಗ್ಲಿ ಬಿಡಪ್ಪ, ಯಾರೋ ಏನೋ ಹೇಳಿದ್ರು ಅಂತ ಅದನ್ನು ತಲೆಗೆ ಹಾಕ್ಕೊಂಡು ಚಿಂತೆ ಮಾಡ್ಕೊಂಡು ಕೂರೋಷ್ಟು ಪುರ್ಸೊತ್ತಿಲ್ಲ. ಒಂದು ನಿಮಿಷ. ಜಗಳಾನೇ ಆಡಿದ್ದಿದ್ರೆ ಪರಿ ಇದನ್ನ ಎದುರಿಸಿರೋಳು. ಆದರೆ ಇವರು ಅದಕ್ಕಿಂತ ಕೆಟ್ಟದಾಗಿ ನಡ್ಕೊಂಡ್ಬಿಟ್ರು. ಪರಿ ಇದನ್ನ ಖಂಡಿತ ಸಹಿಸ್ಕೊಳ್ಳೋದಿಲ್ಲ. ನಾನು ನನ್ನ ಮಕ್ಕಳನ್ನ ದುಡ್ಗೋಸ್ಕರ ಶ್ರೀಮಂತರಿಂದ ಓಡಾಡಕ್ ಬಿಟ್ಟೆ ಅಂದ್ರೆ ಇವ್ರು ಮಾಡ್ತಾ ಇರೋದು ಅದೇ ಅಲ್ವಾ? ಎಲ್ಲ ಉಲ್ಟಂ ಪಲ್ಟ ಆಗ್ತಿದೆ ವೇದಾಂತ್. ನಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನು ಸಹಿಸ್ಕೊಳ್ತಿರ್ಲಿಲ್ಲ. ನಮ್ಮ ಪ್ರೀತಿ ವಿಚಾರನ ಅಮ್ಮ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ಇಷ್ಟೆಲ್ಲ ಆದಮೇಲೆ ಅವಳು ಖಡಾಖಂಡಿತವಾಗಿ ಮದುವೆ ಬೇಡ ಅಂತ ಹೇಳಿದ್ರು ಆಶ್ಚರ್ಯ ಏನೂ ಇಲ್ಲ ವೇದಾಂತ್. ನನಗೆ ಯಾಕೋ ತುಂಬ ಭಯ ಆಗ್ತದೆ. ಹೀಗೆಲ್ಲ ಆಗಬಾರ್ದಿತ್ತು. ಅಮ್ಮ ಏನಾದರೂ ಮದುವೆ ಬೇಡ ಅಂದರೆ ಆಗ ನಾನು ಅಸಹಾಯಕಳಾಗ್ಬಿಡ್ತೀನಿ ವೇದಾಂತ್. ನಾನು ಏನೂ ಮಾಡೋ ಪರಿಸ್ಥಿತಿಲಿರಲ್ಲ. ನೋ ವರಿ ಅಮೂಲ್ಯ, ನನ್ನ ಪ್ರಕಾರ ಆಗಬಾರ್ದು ಏನೂ ಆಗೋದಿಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ಮಾತಾಡಿರೋದು ಯಾರೋ ಥರ್ಡ್ ಪರ್ಸನ್. ಯಾರೋ ಏನೋ ಹೇಳ್ತಾರೆ ಅಂತ ಅಮ್ಮ ಮನಸ್ಸು ಬದಲಾಯಿಸ್ತಾರೆ ಅಂತ ನನಗನ್ಸೋದಿಲ್ಲ. ಕಾಮ್ ಡೌನ್ ಅಮೂಲ್ಯ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ತಾನೆ, ಏನು ಯೋಚನೆ ಮಾಡಬೇಡ. ಹೌದು ಅಮ್ಮ, ಇಷ್ಟಕ್ಕೆ ನನಗೆ ಟೆನ್ಷನ್ ಆಗಬೇಕು ಅಂತ ಏನೂ ಇಲ್ಲ. ರೌಡಿ ನಾದ್ನಿ, ನೀವಿಬ್ರು ತಾಜ್ ಮುಂದೆ ನಿಂತಾಗ್ಲೂ ಅಂದ್ಕೊಂಡೆ ನಿಮ್ಮಿಬ್ರು ಜೋಡಿ ದೇವ್ರು ಮಾಡಿರೋ ಜೋಡಿ ಅಂತ. ಇವಾಗ ಯಾರೋ ಮೂರನೇವ್ರು ಬಂದು ಕಡ್ಡಿ ಅಲ್ಲಾಡ್ಸಿರೋದ್ರಿಂದ ಆ ದೇವ್ರ ಬರವಣಿಗೆ ಬದಲಾಗಲ್ಲ. ಕರೆಕ್ಟಾಗಿ ಹೇಳಿದೆ ಬ್ರದರ್. ಒಂದು ವೇಳೆ ಚಿಕ್ಕತೆ ಆ ಥರ ಏನಾದರೂ ಹೇಳಿದ್ರು ಕೂಡ ನೀ ಅದನ್ನೆಲ್ಲ ಎದುರು ನಿಲ್ಲಿಸೋ ಗಟ್ಟಿಗಿತ್ತಿ, ಅದು ನನಗೆ ಚೆನ್ನಾಗಿ ಗೊತ್ತು. ಹಾಗೆಯೇ ಅಣ್ಣ ಕೂಡ ನಿನ್ನ ಜೊತೆನೇ ಇದ್ದಾನೆ. ಅದಲ್ಲದೆ ನಾನು, ಸಾರ್ಥಕ್, ಆರ್ತಿ, ವಿಕ್ಕಿ ಅಣ್ಣ ಎಲ್ಲರೂ ಇದ್ದೀವಿ. ಅಜ್ಜಿನೂ ಇರ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ನೋಡಿದ್ಯಾ, ನೀನು ಇನ್ನೂ ಮದುವೆಯಾಗಿ ಮನೆಗೆ ಬರೋಕ್ಕೂ ಮುಂಚೆನೆ ಎಲ್ಲರೂ ನಿನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ಇಷ್ಟು ಪ್ರೀತಿ ಮಾಡೋ ನಾವು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಮೂಲ್ಯ. ಡೋಂಟ್ ವರಿ. ಯಾಕಪ್ಪ ದೇವ್ರೆ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ದೊಡ್ಡವ್ರ ಮನೆಗೆ ಬಡವರ ಮನೆ ಹೆಣ್ಮಕ್ಳು ಮದುವೆಯಾಗಿ ಹೋಗ್ಲೇಬಾರ್ದ? ಯಾವ್ದ ಅಮೂಲ್ಯನ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ್ಲೆ ನಾನು ಶ್ರೀಮಂತರ ಮನೆ ಸಹವಾಸ ಬೇಡ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ವೇದಾಂತ ದುಡ್ಡಲ್ಲಿ ಮಾತ್ರ ಶ್ರೀಮಂತ ಅಲ್ಲ, ಗುಣದಲ್ಲೂ ಶ್ರೀಮಂತಾನೆ. ಅಷ್ಟು ಎತ್ತರದಲ್ಲಿದ್ರು ಅವ್ರಿಗೆ ಸ್ವಲ್ಪನೂ ಅಹಂಕಾರನೇ ಇಲ್ಲ. ನನ್ನ ಅಮ್ಮನ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ಬಂದ್ಮೇಲೆ ನಾನೇ ಮದುವೆಗೆ ಒಪ್ಕೊಂಡಿದ್ದು. ಆದರೆ ಯಾಕೆ ಜನರ ಕಣ್ಣಿಗೆ ಇದೆಲ್ಲ ಕೆಟ್ಟದಾಗ ಕಾಣುತ್ತೆ? ಯಾಕೆ ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ? ಅವ್ರ ಮಾತಕ್ಕೆ ಕಟ್ಟು ಬಿದ್ದು ಅವಮಾನ ಆಗುತ್ತೆ ಅಂತ ಹೆದ್ರಿ ಈ ಮದುವೆನ ಬೇಡ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡ್ತಿರೋ ನನ್ನ ಮಗಳಿಗೆ ಅನ್ಯಾಯ ಮಾಡ್ದಾಗುತ್ತೆ. ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ತಾನೆ ಎಲ್ಲ ಅಪ್ಪ ಅಮ್ಮ ಬಯಸೋದು. ನನ್ನ ಮಗಳ ಅದೃಷ್ಟಕ್ಕೆ ಅಪರೂಪದ ಹುಡುಗ ಸಿಕ್ಕಿದ್ದಾನೆ.
ಅವಳ ಜೀವನನ ನಾನು ಯಾಕೆ ನನ್ನ ಕೈಯಾರೆ ಹಾಳು ಮಾಡಲಿ? ಅಂದ್ಕೊಳ್ಳೋರು 1000 ಅನ್ಕೋತಾರೆ. ಈ ಸಲ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು. ಬರೀನೂ ಗಟ್ಟಿಗಿತ್ತೀನಿ. ಹಾಂ, ಪರಿ, ನೀನೊಬ್ಬಳೇ ಇಲ್ಲಿ ಸಂಕಟ ಪಟ್ಕೊಂಡು ಕಣ್ಣೀರು ಹಾಕ್ತಾ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಡೋರ ಬಾಯಿಗೆ ಬೆಲೆ ಕೊಡಬಾರ್ದು. ಅವ್ರೇನಿದ್ರು ಮಾತಾಡೋದೇ ಅವ್ರ ಕೆಲಸ. ಶಬಾಷ್, ನಾನು ಹೇಳಿದ್ನ ಕರೆಕ್ಟಾಗಿ ಡೆಲಿವರಿ ಮಾಡಿದ್ಯಾ? ಟೇಕ್ ಇಟ್. ಮೇಡಮ್, ಇನ್ನೂ 25,000 ಜಾಸ್ತಿನೇ ಕೊಡಿ ಮೇಡಮ್. ನೋಡಿ ಆ ಹುಡುಗಿ ಹೇಗೆ ಕೆನ್ನೆಗೊಡದ್ಲು ಅಂತ. ಏಟು ಜೋರಾಗೇ ಬಿತ್ತು ಮೇಡಮ್. ನಾವು ಮಾತಾಡ್ಕೊಂಡಾಗ ಇವೆಲ್ಲ ಇರಲಿಲ್ಲ ಅಲ್ವಾ ಮೇಡಮ್? ಆ ಏಟಿನ ರುಚಿ ಹೇಗಿರುತ್ತೆ ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಆ ಏಟ್ಗೆ ನಿನಗೆ 25,000 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೆ ನನಗೇನೂ ಇಲ್ಲ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಏಟ್ ನಿನಗೆ ಬಿದ್ದರೂ ಗಾಯ ಎಲ್ಲಾಗಬೇಕೋ ಅಲ್ಲಿ ಜೋರಾಗೇ ಆಗಿರುತ್ತೆ. ಇನ್ನೊಂದು ವಿಷಯ, ನಾನು ನಿನಗೆ ಫೋನ್ ಮಾಡಿ ಕರೆಯೋ ತನಕ ಈ ಮನೆ ಅಡ್ರೆಸ್ ನಿನ್ ಕನ್ಸಲ್ ಕೂಡ ನೆನಪಿರಬಾರ್ದು. ಗೊತ್ತಾಯ್ತಾ? ಓಕೆ ಮೇಡಮ್. ನಡಿಯೇ. ಅಮ್ಮ, ನಿಂತ್ಕೊಳ್ಳಿ ಬಾ. ಅಮ್ಮ, ಅಪ್ಪ ಪ್ಲೀಸ್ ನಿಂತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಮ್ಮ. ಅದ್ರ ಅಗತ್ಯ ಇಲ್ಲ. ಅಲ್ಲಮ್ಮ, ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ಯಾ? ನಾನೇನು ಚಿಕ್ಕ ಮಗುನ, ನಾನೇ ಬರ್ತೀನಿ. ನೀನು ಚಿಕ್ಕವಳಲ್ಲ, ನೀವೆಲ್ಲರೂ ದೊಡ್ಡವರೇ. ಸಣ್ಣವರು ನಾವು. ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಪದೇ ಪದೇ ಅದನ್ನೇ ಹೇಳೋಕೆ ನನಗೆ ಇಷ್ಟ ಇಲ್ಲ. ನನಗೇನಾಯ್ತು ಏನಾಗಿದೆ ಅನ್ನೋದು ಇಲ್ಲಿ ದೊಡ್ಡ ಜನಕ್ಕೆ ಮುಖ್ಯ ಆಗಲ್ಲ. ಬಾರ ನನ್ನ ಜೊತೆಗೆ. ಅಮ್ಮ, ಅಪ್ಪ, ಅಮ್ಮ.